ನರ್ಸ್ ಅರುಣಾಗೋಸ್ಕರ ಬಟ್ಟೆ ತರಲು ಹೇಳಿದ ನಂತರ ವಾರ್ಡ್ನಿಂದ ಆಚೆ ಹೋಗಿದ್ದ ಸಾಗರ್ ಅರುಣಾಳಿಗಾಗಿ ಬಟ್ಟೆ ಹುಡುಕಿದ್ದ. ಮಧ್ಯರಾತ್ರಿ ಆಗಿದ್ದರಿಂದ ಅವನು ಬಯಸಿದಂತಹ ಬಟ್ಟೆ ಅಂಗಡಿಗಳು ತೆರೆದಿರುವುದು ಕಾಣಲಿಲ್ಲ. ತುಂಬ ದೂರ ಹೋಗುವ ಮನಸ್ಸೂ ಇರಲಿಲ್ಲ ಅವನಿಗೆ. ಅಲ್ಲೇ ಹಾಸ್ಪಿಟಲ್ನ ಸನಿಹ ಇದ್ದ ಒಂದು ಪೆಟ್ಟಿಗೆ ಅಂಗಡಿ ಕಾಣಿಸಿತ್ತು. ಅದರಲ್ಲಿ ಒಂದು ವೃದ್ಧ ದಂಪತಿ ಎದ್ದು ಹಾಸ್ಪಿಟಲ್ಗೆ ಬರುತ್ತಿದ್ದ. ರಾತ್ರಿ ಪೇಷಂಟ್ಗಳ ಜೊತೆ ಬರುವವರಿಗೆ ಕಾಫಿ ಮಾರುವುದು ಮತ್ತು ಹುಟ್ಟಿದ ಮಕ್ಕಳ ಬಟ್ಟೆಗಳಿಗೆ ಒಂದಷ್ಟು ಕಡಿಮೆ ಕ್ವಾಲಿಟಿಯ ಬಟ್ಟೆಗಳನ್ನೂ ಇಟ್ಟುಕೊಂಡಿದ್ದರು. ಅರುಣಾಗೆ ಬಟ್ಟೆ ತೆಗೆದುಕೊಳ್ಳಲು ಅನಿವಾರ್ಯವಾಗಿರುವುದರಿಂದ ಒಲ್ಲದ ಮನಸ್ಸಿನಿಂದಲೇ ಹೋಗಿದ್ದ. ಅವರ ಬಳಿ ಇದ್ದ ಬಟ್ಟೆಗಳಲ್ಲಿ ಅವನಿಗೆ ಸ್ವಲ್ಪ ಹಿಡಿಸಿದ್ದು ಎಂದರೆ ಒಂದು ಟೀ ಶರ್ಟ್ ಮತ್ತು ನೈಟ್ ಪ್ಯಾಂಟ್ ಅಷ್ಟೇ. ವಿಧಿ ಇಲ್ಲದೆ ಅದನ್ನೇ ತೆಗೆದುಕೊಂಡು ಬಂದಿದ್ದ. ವೃದ್ಧ ದಂಪತಿ ತಮ್ಮ ಕೈಗಿಟ್ಟ 500 ನೋಟುಗಳನ್ನು ನೋಡಿ, ಇದ್ಯಾಕಪ್ಪ, ಈ ಬಟ್ಟೆಗೆ ಈ 500 ರೂಪಾಯಿ ಅಷ್ಟೇ, ನೀನು ಇಷ್ಟೊಂದು ಕೊಟ್ಟಿದ್ದೀಯಾ ಎಂದಾಗ, ಪರವಾಗಿಲ್ಲ ಇಟ್ಕೊಳ್ಳಿ ಎಂದು ಬರಬರನೆ ಹೊರಟಿದ್ದ ವೃದ್ಧ ಹೆಂಗಸು. ಎಲ್ಲೋ ಹೆಂಡತಿಗೆ ಡೆಲಿವರಿ ಇರಬೇಕು, ಅದಕ್ಕೆ ಆತುರವಾಗಿ ಹೋಗ್ತಿರ್ಬೇಕು. ಗಂಡನಿಗೆ ಸಮಜಾಯಿಸಿ ಕೊಡುತ್ತಿದ್ದರು. ಮನುಷ್ಯ ಒಳ್ಳೆಯವನು ಅನ್ನಿಸ್ತಿದ್ದಾನೆ, ಹೆಂಡತಿ ಮಗು ಚೆನ್ನಾಗಿ ಇರಲಿ. ತಾತ ಅಲ್ಲೇ ಆಶೀರ್ವಾದ ನೀಡಿದ್ದರು. ತಾತನ ಕಿವಿ ಸ್ವಲ್ಪ ಕಿವುಡಾಗಿದ್ದರಿಂದ ಅವರ ಮಾತು ಜೋರಾಗಿಯೇ ಇತ್ತು. ಗಾಬರಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದ ಸಾಗರ್ ಕಿವಿಗೂ ಬಿದ್ದಿತ್ತು. ಹೆಂಡತಿ ಮತ್ತು ಮಗು ಎನ್ನುವ ಶಬ್ದವೇ ಅವನಲ್ಲಿ ಮಂದಹಾಸ ಮೂಡಿಸಿತ್ತು. ಅವನು ಅಲ್ಲಿಂದ ಬೇಗ ಹೋಗುವಷ್ಟರಲ್ಲಿ ನರ್ಸ್ ಕೂದಲು ಒಣಗಿಸಿದ್ದರು. ಅವನು ನೀಡಿದ್ದ ಬಟ್ಟೆ ಪಡೆದು ಅವರೇ ಆಕೆಯ ಬಟ್ಟೆಯನ್ನು ಬದಲಿಸಿದ್ದರು. ವಾರ್ಡ್ ಬಾಗಿಲು ತೆರೆದಾಗ ನರ್ಸ್, ಅರುಣಾ ಎಚ್ಚರವಾಗಿದ್ದಾಳಾ? ವಾರ್ಡ್ ಕಡೆ ಕಣ್ಣು ಹಾರಿಸಿಯೇ ಕೇಳಿದ್ದ ಸಾಗರ್. ಇಲ್ಲ, ಅವರು ಇನ್ನೂ ಎಚ್ಚರವಾಗಿಲ್ಲ. ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ನೀವು ವೆಯ್ಟ್ ಮಾಡಿ ಹೇಳಿ ಹೋಗಿಬಿಟ್ಟಿದ್ರು. ಅವನು ಆಕೆಯನ್ನು ನೋಡುತ್ತಾ ಹತ್ತಿರ ಬಂದು ಕುಳಿತರೆ ಯಾಕೋ ತನ್ನ ಇಡೀ ಪ್ರಪಂಚವನ್ನು ಕಳೆದುಕೊಂಡಂತೆ ಭಾಸವಾಗುತ್ತಿತ್ತು. ಅವನು ತನ್ನದು ಎಂದು ಅಪ್ಪಿ ಹಿಡಿಯುವ ವಜ್ರದಂತೆ ಕಾಣಿಸಿದ್ದಳು ಅರುಣಾ. ಮನಸಾರೆ ಅವಳನ್ನು ನೋಡಿದ್ದ. ಮುದ್ದಾದ ಮಲಗಿರುವವಳಲ್ಲಿ ಒಂದಿಷ್ಟು ಕಪಟ ಕಾಣುತ್ತಿಲ್ಲ. ಗೆರೆ ಎಳೆದಂತೆ ಸೊಂಪಾಗಿ ಬೆಳೆದಿದ್ದ ಹುಬ್ಬುಗಳು ಸಣ್ಣದಾಗಿ ಕೂಡಿದ್ದರೂ ಅದರ ಮಧ್ಯೆ ಸಣ್ಣ ಬಿಂದಿ, ಜೋಪಾದ ಮೂಗು. ಆ ಮೂಗಿನ ಅಂದ ಹೆಚ್ಚಿಸಿತ್ತು ಅದರ ಮೇಲಿದ್ದ 7 ಅರುಳಿನ ಮುತ್ತಾದ ಮೂಗುತಿ. ದಾಳಿಂಬೆ ಚಿಗುರಿನಂತಿದ್ದ ತುಟಿಗಳು, ಬಣ್ಣ ಎಳೆಯದೆ ಕೆಂಪೇರಿದ್ದ ತುಂಬು ಕೆನ್ನೆಯ ಅಂಟಿದ್ದ ಗಲ್ಲ, ಹಾಗೊಮ್ಮೆ ಹೀಗೊಮ್ಮೆ ಬಂದು ಹೋಗುತ್ತಿದ್ದ ರೇಷ್ಮೆಯಂಥ ಕೂದಲು. ಅವಳೇ ಕೆಂಪೋ ಇಲ್ಲ ಮಳೆಯಲ್ಲಿ ನೆನೆದು ಜ್ವರ ಬಂದಿರುವುದರಿಂದ ಇಷ್ಟೊಂದು ಕೆಂಪೋ ಅವನಿಗೂ ಗೊತ್ತಿಲ್ಲ. ಇದೇ ಮೊದಲ ಬಾರಿಗೆ ಇಷ್ಟು ಗಮನ ಹರಿಸಿ ಆಕೆಯನ್ನು ನೋಡಿದ್ದ. ತಾನು ಇಷ್ಟು ಮುದ್ದಾದ ಹೆಂಡತಿಯನ್ನು ಪಡೆದಿದ್ದೇನೆ ಅವನಿಗೂ ಹಿಂದೆ ಅರ್ಥವಾಗಿದ್ದು. ಅವನ ಹೃದಯದ ತವಕ ಅವನಿಗೂ ತಿಳಿದಿಲ್ಲ. ಮುಖ ಬೊಗಸೆಯಲ್ಲಿ ಹಿಡಿದು ಹಣೆಗೆ ಮುತ್ತಿಟ್ಟು ಬಿಟ್ಟಿದ್ದ. ಬೇಗ ಹುಷಾರಾಗು, ಈ ರೀತಿ ನಿನ್ನ ನೋಡೋದಕ್ಕೆ ನನ್ನಿಂದ ಆಗೋದಿಲ್ಲ. ಮತ್ತೆ ಅವಳ ಕೈ ಹಿಡಿದು ಪಕ್ಕದ ಚೇರ್ ಮೇಲೆಯೇ ಕುಳಿತಿದ್ದ. ಅವನಿಗೂ ನಿದ್ರೆ ಬಂದಿತ್ತು. ಹಾಗೆಯೇ ಅವಳ ಕೈ ಹಿಡಿದೇ ಮಲಗಿಬಿಟ್ಟಿದ್ದ. ಬೆಳಗಿನ ಜಾವ ಆಗುತ್ತಿದ್ದಂತೆ ಎಚ್ಚರವಾಗಿತ್ತು ಹುಡುಗಿಗೆ. ಅವಳನ್ನು ಒಮ್ಮೆ ನೋಡಿಕೊಂಡವಳು ರಾತ್ರಿ ಸಿಡಿಯುತ್ತಿದ್ದ ಗುಡುಗು ನೆನೆದು ತಾನು ಇನ್ನೂ ನನಗೇನೂ ಆಗದೆ ನಾನು ಬದುಕಿದ್ದೀನಾ, ಪರವಾಗಿಲ್ಲ, ಗಟ್ಟಿ ಮನಸ್ಸಿ. ಆದರೆ ನನ್ನ ಬಟ್ಟೆ ಇವಲ್ವಲ್ಲ, ಸತ್ತು ಸ್ವರ್ಗಕ್ಕೆ ಬಂದು ಈ ಥರ ಬಟ್ಟೆ ಯೂನಿಫಾರ್ಮ್ ಅಂತ ಕೊಟ್ಟಿದ್ದಾರಾ? ಅಯ್ಯೋ, ನಾನು ಚಾನಲಲ್ಲಿ ಆ್ಯಂಕರ್ ಆಗಬೇಕಿತ್ತಲ್ವಾ? ಎಲ್ಲ ಆ ನನ್ನ ಮಗ ಗಂಡ ಅನ್ನೋನಿಂದ. ಆರೋಗ್ಯ ಸಂಪೂರ್ಣ ಹದಗೆಟ್ಟಿದ್ದರೂ ಇಷ್ಟೊಂದು ಕಲ್ಪನೆ ಅವಳ ಪ್ರೋ ಆ್ಯಕ್ಟಿವ್ ಮೈಂಡ್ನಲ್ಲಿ. ತನ್ನ ಕೈ ಮೇಲೆ ಮತ್ತೊಂದು ಕೈ ಭಾಸವಾಗಿ ಕೈ ಕಡೆ ನೋಡಿದರೆ ಸಾಗರ್ ಕಂಡಿದ್ದ. ಅಯ್ಯೋ, ಇವರು ಕೂಡ ನನ್ನ ಜೊತೆ ಸ್ವರ್ಗಕ್ಕೆ ಬಂದುಬಿಟ್ರಾ? ಆದರೆ ಇವರು ಅವ್ರು ಇಕ್ಕಿದ ಬಟ್ಟೆಯಲ್ಲಿ ಬಂದಿದ್ದಾರೆ. ಸುತ್ತ ಮತ್ತೊಮ್ಮೆ ಗಮನಿಸಿ, ಅಂದರೆ ನಾನು ಹಾಸ್ಪಿಟಲ್ನಲ್ಲಿದ್ದೀನಾ? ಅಯ್ಯೋ, ಅದೆಷ್ಟು ದಿನದಿಂದ ಇದ್ದೀನೋ. ಕೈ ತಡವಡಿಸಿ ಎದ್ದೇಳಲು ಪ್ರಯತ್ನಿಸಿದ್ದಳು. ಆಗಲಿಲ್ಲ. ಅವಳ ಒದ್ದಾಟಕ್ಕೆ ಸಾಗರ್ ಎಚ್ಚರವಾಗಿದ್ದ. ಎಚ್ಚರ ಆಯ್ತಾ? ಕೊರಳಿಗೆ ಕೈ ಹಾಕಿ ನೋಡಿದ್ದ. ಮತ್ತೆ ತಲೆ ಕೂಡ ಮುಟ್ಟಿ ನೋಡಿದ್ದ. ಜ್ವರ ಕಮ್ಮಿಯಾಗಿತ್ತು. ಸದ್ಯ ಜ್ವರ ಕಮ್ಮಿಯಾಗಿದೆ, ಇರು, ಡಾಕ್ಟರ್ನ ಕರೆದು ಬರ್ತೀನಿ ಎಂದು ಎದ್ದು ಹೋಗಿದ್ದ. ಅವಳಿಗೆ ಮಾತನಾಡಲು ಸಮಯ ನೀಡಲಿಲ್ಲ. ಡಾಕ್ಟರ್ ನೈಟ್ ಶಿಫ್ಟ್ ಮುಗಿಸಿ ಹೋಗಿದ್ದರು. ಹಾಗಾಗಿ ಬೆಳಿಗ್ಗೆ ಬೇರೆ ಡಾಕ್ಟರ್ ಬಂದು ಡಿಸ್ಚಾರ್ಜ್ ಮಾಡುವ ತನಕ ಕಾಯಲೇಬೇಕಿತ್ತು. ನರ್ಸ್ ಬಂದು ಟೆಂಪರೇಚರ್ ಚೆಕ್ ಮಾಡಿ ಬಾಟಲ್ ಹಾಕಿ ಹೋಗಿದ್ದರು. ಅರುಣಾಗೆ ಎಲ್ಲ ಅರ್ಥವಾಗಿತ್ತು. ಓ, ಹಾಗಾದರೆ ನಾನು ಮಳೆಯಲ್ಲಿ ನೆಂದು ಪ್ರಜ್ಞೆ ತಪ್ಪಿದ್ದೀನಿ, ಜ್ವರ ಕೂಡ ಬಂದಿದೆ. ಅದಕ್ಕೆ ಇವರು ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ ಅಲ್ವಾ? ಎಷ್ಟು ಅಂತ ಕೂಗಿದ್ದೆ ಇವರನ್ನು. ಒಂದು ಗಳಿಗೆ ನನಗಾಗಿ ಕಾದಿದ್ರೆ ಆಗ್ತಾ ಇರಲಿಲ್ವೇನೋ. ನನ್ನ ಹಾಗೆ ಬಾಲ್ಕನಿಯಲ್ಲಿ ಕೂಡಿ ಹಾಕಿದ್ರೆ. ಇವರು ಬ್ಯಾಡ್ ಬಾಯ್, ಇವರನ್ನು ನಾನು ಯಾವತ್ತೂ ಮಾತಾಡಿಸೋದಿಲ್ಲ. ಏನಾದರೂ ನಾನು ಮಳೆಯಲ್ಲಿ ಸತ್ತು ಹೋಗಿದ್ರೆ ನನ್ನ ಕನಸು, ನನ್ನ ಅಂಬಿ, ಅಪ್ಪ. ಆಫ್ ಮರ್ಡರ್ ಕೇಸು. ನನ್ನ ಅತ್ತೆ ಮಾವ ಹೆಂಗೋ ಒಳ್ಳೆಯವರು ಅಂತ ನಾನು ಸುಮ್ಮನೆ ಬಿಡಬೇಕು. ಇಲ್ಲ ಅಂದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಫ್ ಮರ್ಡರ್ ಕೇಸ್ ಹಾಕಬೇಕಿತ್ತು. ಇವರನ್ನು ನಂಬಿ ಇದ್ದಿದ್ದಕ್ಕಿದ್ದಂತೆ ಮದುವೆಯಾಗಿ ಇವ್ರ ಮನೆಗೆ ಬಂದು ಇವ್ರ ಜೊತೆನೇ ರೂಮ್ ಕೂಡ ಶೇರ್ ಮಾಡ್ಕೊಂಡ್ಬಿಟ್ರೆ ನನ್ನ ಸಾಯಿಸೋಕೆ ಹೋಗಿದ್ದಾರಲ್ಲ, ಎಷ್ಟು ಕಟುಕರಪ್ಪ ಇವರು. ಒಂಚೂರು ಆ ಏರ್ಫೋನ್ ಇಲ್ಲದೆ ಮಲಗಿದ್ರೆ ನಾನು ಇವಾಗ ಹಾಸ್ಪಿಟಲಲ್ಲಿ ಬಂದು ಮಲಗಬೇಕಿತ್ತಾ?
ಅಯ್ಯೋ, ಇವರನ್ನು ಯಾವತ್ತೂ ನಂಬಾರ್ದು. ಸರಿಯಿಲ್ಲ ಮನುಷ್ಯ. ಒಬ್ಬಳೇ ಪತಿದೇವರ ಬಗ್ಗೆ ಬೈಕೊಳ್ಳುತ್ತಾ ಕುಳಿತಿದ್ದರೆ ಸಾಗರ್ ವಾರ್ಡ್ ಒಳಗೆ ಬರುತ್ತಿರುವುದು ಕಾಣಿಸಿ ಬೆಡ್ಶೀಟ್ ಒದ್ದು ಮಲಗಿಬಿಟ್ಟಳು. ಏ ಬಜಾರಿ, ಎದ್ದೇಳು, ಹೇಗಿದೆಯಾ, ಜ್ವರ ಕಮ್ಮಿ ಆಯಿತಾ ಎನ್ನುತ್ತಿದ್ದವನು, ಅಯ್ಯೋ ಇದು ನಿದ್ದೆಯ ಸಮಯ, ಎಲ್ಲೋ ನಿದ್ದೆ ಬಂದಿರಬೇಕು, ನಾನು ಬಂದೆ ಅಂತೇನು ಮಲಗಿಲ್ಲ ಎಂದು ಅವನು ಸುಮ್ಮನಾದ. ನಿದ್ದೆ ಹತ್ತಿರಬೇಕು ಅನ್ನಿಸಿತ್ತು. ಅವನು ಸುಮ್ಮನೆ ಅವಳ ಸನಿಹ ಬಂದು ಕುಳಿತವನು ಆಕೆಯ ಹೊಟ್ಟೆ ಮೇಲಿದ್ದ ಕೈ ಹಿಡಿದು ತನ್ನ ತುಟಿಗೆ ಸೋಕಿಸಿ ಕೆನ್ನೆಯ ಸವರಿ ಮಲಗಿದ್ದ. ಹರೆಯದ ಹೆಣ್ಣಿನ ಎದೆಯಲ್ಲಿ ಹೇಳಲಾಗದ ವಿಚಾರವೇ ನಡೆದಿತ್ತು. ದೇಹದೊಳಗೆ ಏನೋ ಇಳಿದಂತೆ ಅನಿಸಿತ್ತು ಅವನ ಒರಟು ಸ್ಪರ್ಶಕ್ಕೆ. ಹಾರ್ಮೋನ್ಗಳಂತೂ ಆಟವಾಡಿದ್ದಂತೂ ನಿಜ. ಯಪ್ಪ, ಇವರೇನು ಹೀಗೆಲ್ಲ ಆಡ್ತಿದ್ದಾರಲ್ಲ, ಈಗೇನು ಮಾಡ್ತಿದ್ದಾರಪ್ಪ, ಇವಾಗ ನಾನು ಕೈ ಹಿಂದೆ ತಗೊಂಡ್ರೆ ನಾನು ಎದ್ದಿರೋದು ಗೊತ್ತಾಗುತ್ತೆ ಎಂದುಕೊಂಡವಳು ಸುಮ್ಮನಾಗಿ ಬಿಟ್ಟವಳು ಕಣ್ರೆಪ್ಪೆಯನ್ನು ಬಿಗಿ ಮಾಡಿ ಮಲಗಲು ಪ್ರಯತ್ನಿಸಿದ್ದಳು. ಆದರೆ ಅವಳ ಕಣ್ಣಿಗೆ ಈ ಹೊಸ ಅನುಭವದಿಂದ ನಿದ್ದೆ ಹೊಡೆಯಿ ಹೋಗಿತ್ತೆಂದರೆ ಅದರಲ್ಲಿ ಎಳ್ಳಷ್ಟೂ ಸುಳ್ಳಿಲ್ಲ. ಇವನಿಗೆ ಇದ್ಯಾಕೋ ಇವಳೇ ತನ್ನ ಜೀವನದ ಗೆಳತಿ ಅನ್ನಿಸಿತ್ತು. ಆ ಕ್ಷಣಾರ್ಧದಲ್ಲಿ ಬೇರೆ ಯಾವುದೋ ಮುಖ ಕಣ್ಣು ಮುಂದೆ ಬಂದೊಡನೆ ಮನಸ್ಸು ವಿಚಲಿತವಾಗಿತ್ತು. ನೋ, ಇವಳಷ್ಟೇ ನನ್ನ ಕಣ್ಣು ತೆರೆದಿದ್ದಾಗ ಮುಚ್ಚಿದಾಗ ಬರಬೇಕು. ಮೋಸಗಾತಿಯಲ್ಲ, ನನ್ನನ್ನು ನಾನೇ ಕಂಟ್ರೋಲ್ ಮಾಡಿಕೊಳ್ಳಬೇಕು ಎಂದು ತನ್ನನ್ನೇ ತಾನು ಕಂಟ್ರೋಲ್ ಮಾಡಿಕೊಂಡು ಮತ್ತೊಮ್ಮೆ ಬಿಗಿಯಾಗಿ ಮುತ್ತಿದ್ದ ಮುದ್ರೆ ಅವಳ ಅಂಗೈ ಮೇಲೆ ಒತ್ತಿದ್ದ. ಅರುಣ ಕಣ್ಣು ಕಿವಿಚಿಕೊಂಡಿದ್ದಳು. ಮುಖದಲ್ಲಿ ಸಣ್ಣ ಮಂದಹಾಸ ಬಂದಿತ್ತಾದರೂ ಬೆಡ್ಶೀಟ್ ಮರೆಯಲ್ಲಿ ಸಾಗರ್ ದೃಷ್ಟಿಗೆ ಬೀಳಲಿಲ್ಲ. ಅವನು ಆಕೆಯ ಅಂಗೈ ಮೇಲೆಯೇ ಮಲಗಿಬಿಟ್ಟಿದ್ದ. ಆಕೆಗೂ ಕೂಡ ನಿದ್ದೆ ಹತ್ತಿದ್ದವು. ಬೆಳಿಗ್ಗೆ ಡಾಕ್ಟರ್ ಬರುವ ತನಕ ಅವರ ನಿದ್ದೆಗೆ ಯಾವುದೇ ಭಂಗವಿಲ್ಲ ಅನ್ನುವುದು ಗ್ಯಾರಂಟಿ ಇಬ್ಬರಿಗೂ ಇತ್ತು. ತುಂಬ ಸಮಯದ ನಂತರವೂ ಸೊಸೆ ಮತ್ತು ಮಗ ಕಾಣದೇ ಇದ್ದಿದ್ದು ಭಾರತಿಗೆ ಆತಂಕ ಮೂಡಿಸಿತ್ತು. ಏನಾದರೂ ಆಗಲಿ ಎಂದು ಮಗನ ರೂಮ್ ಕಡೆ ನಡೆದಿದ್ದರು. ರೂಮ್ ಆಚೆಯಿಂದಲೇ ಲಾಕ್ ಆಗಿತ್ತು. ತೆರೆದವರಿಗೆ ಒಂದು ಹಾಸಿಗೆ ನೆಲದ ಮೇಲೆ ಕಂಡಿತ್ತು. ಇದು ಅವರ ಊಹೆಗೂ ತಿಳಿದಿತ್ತು. ಮಗನ ಬೆಡ್ಶೀಟ್ ನೀಟಾಗಿ ಇರಲಿಲ್ಲ. ಇದೇನು, ಇಬ್ಬರ ರೂಮ್ನಲ್ಲಿ ಇಲ್ಲವಲ್ಲ, ಬೆಳ್ಳಂಬೆಳಗ್ಗೆ ಎಲ್ಲಿಗೆ ಹೋಗಿದ್ದಾರೆ? ಸಾಗರ್ ಹೀಗೆಲ್ಲ ಹಾಸಿಗೆ ಬಿಟ್ಟು ಎಲ್ಲಿಗೂ ಹೋಗುವನಲ್ಲ. ಆತ ಆಚೆ ಹೋಗುವಾಗ ನೀಟಾಗಿ ಹಾಸಿಗೆ ಇರಬೇಕು ಅವನಿಗೆ. ತನ್ನ ಫೋನ್ ತೆರೆದು ಸಾಗರ್ ಫೋನ್ಗೆ ಕರೆ ಮಾಡಿದ್ದರು. ಫೋನಲ್ಲೇ ದಿಮ್ಮಿನ ಕೆಳಗೆ ರಿಂಗ್ ಆಗಿತ್ತು. ಅಯ್ಯೋ, ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾನಲ್ಲ, ಅರುಣಾಗೆ ಏನಾದರೂ ಹೆಚ್ಚು ಕಮ್ಮಿ? ಇಲ್ಲ, ಏನೂ ಆಗಿರೋಲ್ಲ. ತಮಗೆ ತಾವೇ ಸಾಂತ್ವನ ಹೇಳಿಕೊಂಡು ನೆಲದಲ್ಲಿದ್ದ ಬೆಡ್ಶೀಟ್ ತೆಗೆದು ಮಡಚಿ ದೇವರ ಕೋಣೆಗೆ ಹೋದವರು ಅರುಣಾ ಯೋಗಕ್ಷೇಮಕ್ಕೋಸ್ಕರ ಬೇಡಿಕೊಂಡು ತುಪ್ಪದ ದೀಪ ಹಚ್ಚಿಕೊಂಡು ಆಚೆ ಬಂದಿದ್ದರು. ಸದ್ಯ ಮಗ ಬರುವ ತನಕ ಕಾಯಬೇಕಿತ್ತು ಅಷ್ಟೇ. ಪತಿ ರಾಮಚಂದ್ರರಿಗೆ ಸಾಗರ್ ರೂಮ್ನ ಬಗ್ಗೆ ಹೇಳಿಕೊಳ್ಳಲು ಅವರು ಸಿಟ್ಟು ಹೆಚ್ಚಾಗಿತ್ತು. ರಾತ್ರಿ ಮನೆಯಲ್ಲಿರುವ ವಾಚ್ಮ್ಯಾನ್ಗೆ ಕರೆ ಮಾಡಿದ್ದರು. ಅವನು ಮಧ್ಯರಾತ್ರಿ 2ಕ್ಕೆ ಸಾಗರ್ ಕಾರ್ ಆಚೆ ಹೋಗಿದ್ದು ಗೊತ್ತು ಸರ್, ಆದರೆ ಯಾರ ಜೊತೆ ಹೋದ್ರು ಅಂತ ನೋಡಲಿಲ್ಲ ಎಂದಾಗ ಅವರ ಆತಂಕ ಮತ್ತಷ್ಟು ಹೆಚ್ಚಾಗಿತ್ತು. ನಾನು ನಿನಗೆ 1000 ಬಾರಿ ಹೇಳಿದ್ದೀನಿ, ಇವನಿಗೆ ಬುದ್ಧಿ ಬರುವುದಿಲ್ಲ. ಯಾರೋ ಒಬ್ಬಳು ಮಾಡಿದ ತಪ್ಪನ್ನೇ ಎಲ್ಲರೂ ಮಾಡ್ತಾರೆ ಅನ್ನೋ ಭ್ರಮೆ ಅವನಿಗೆ. ಅದಕ್ಕೆ ತಕ್ಕಂತೆ ಆ ಶ್ರೇಷ್ಠ ಕೂಡ ಹಾಗೆ ಮಾಡಿದ್ಲು. ಅವರೆಲ್ಲರೂ ಮಾಡಿದ ತಪ್ಪಿಗೆ ಈ ನನ್ನ ಮಗ ಏನು ಅರಿಯದ ಅರುಣಾಗೆ ಇಲ್ಲ ತೊಂದರೆ ಕೊಡ್ತಾ ಇದ್ದಾನೆ ಏನು. ನಿನ್ನನ್ನು ಈ ಕುರುಡು ತಾಯ್ತನದ ಪ್ರೀತಿಯಿಂದ ಅವಳಿಗೆ ಒಂದು ಸಣ್ಣ ಗೆರೆಯಾಗಿರಬೇಕು. ನಿನ್ನ ಮಗನನ್ನು ಈ ಮನೆಯಿಂದ ಆಚೆ ನೂಕಿ ಕಳಿಸಿಬಿಡ್ತೀನಿ, ಅರ್ಥ ಆಯ್ತಾ? ಕಿರ್ಚಾಡುತ್ತಾ ಲಾನ್ ಕಡೆ ಹೋದವರು ಗೇಟ್ ಕಡೆಗೆ ತನ್ನ ಕುರ್ಚಿ ಹಾಕಿ ಕೂತವರು ಮಗನ ಬರುವಿಕೆಗಾಗಿಯೇ ಕಾದು ಕುಳಿತಂತೆ ಕೂತಿದ್ದರು. ಮುಂದೆ ಮಗ ಮನೆಗೆ ಬಂದಾಗ ಅರುಣಾಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಮನೆಯಲ್ಲಿ ಏನಾಗಬಹುದು ಎನ್ನುವ ಕಲ್ಪನೆಯಂತೂ ಭಾರತಿಗೆ ಇತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ಆ ಸಣ್ಣ ಮಗು, ಈ ಮಗು ಯಾರದ್ದೋ ತಪ್ಪಿನಿಂದಾಗಿ ತನ್ನ ಮನೆಯ ಸೊಸೆಯಾಗಿ ಬಂದಿದೆ. ಇವಳಿಗೆ ಇನ್ನೂ ಮದುವೆ ಸಂಸಾರ ಎನ್ನುವ ವಯಸ್ಸೇನೂ ಅಲ್ಲ. ಹಾಗಿರುವಾಗ ನನ್ನ ಮಗ ಸಿಡುಕ, ಹೆಣ್ಣು ಮಕ್ಕಳನ್ನು ಕಂಡರೆ ಆಗುವುದಲ್ಲ. ಇನ್ನು ಈ ಮಗು ಏನಾದರೂ ತರಲೆ ಮಾಡಿ ಸಾಗರ್ ಏನಾದರೂ ಮಾಡಿಬಿಟ್ನಾ? ಹೇಗೋ ಒಂದು ಮನಸ್ಸು ಹೇಳುತ್ತಿದ್ದರೆ ಇಲ್ಲ ಹಾಗೆಲ್ಲ ಏನೂ ಆಗಿರಲಿಕ್ಕಿಲ್ಲ ಎಂದು ಮತ್ತೊಂದು ಮನಸ್ಸು ಹೇಳಿತ್ತು. ಬೆಳಿಗ್ಗೆಯೇ ತನ್ನ ಭಾವನ ಮನೆ ಕಡೆ ಹೋಗಿದ್ದಳು ಅಂಬಿಕಾ. ವನಜ ಒಂದು ದೊಡ್ಡ ಗ್ಲಾಸ್ ಹಾಲು ಕುಡಿಯುತ್ತಾ ಕೂತಿದ್ದಾರೆ. ಅಂಬಿ, ಏನೇ ಬೆಳಗ್ಗೆ ಬಂದಿದ್ದೀಯಾ? ನಿನ್ನೆ ನಿನ್ನ ಗಂಡ ಕಾಫಿ ಬೀಜ ಕಾಯೋಕೆ ಅಂತ ತೋಟದಲ್ಲೇ ಮಲಗಿದ್ದ, ಇನ್ನೂ ಬಂದಿಲ್ಲ. ನಿನ್ನ ಭಾವನೆ ಅವನಿಗೆ ಕಾಫಿ ಬ್ರೆಡ್ಡು ತಗೊಂಡು ಹೋಗೋರೆ, ಗಂಡನ್ನ ಹುಡುಕಿ ಬಂದಿದ್ದಾಳೆ ಎನ್ನುವ ವರಸೆಯಲ್ಲಿಯೇ ವರದಿ ನೀಡಿದ್ದಳು ವನಜ. ಗಂಡನ ಬಗ್ಗೆ ಎಲ್ಲ ಗೊತ್ತಿದ್ದ ಅಂಬಿಕಾಗೆ ತನ್ನ ಗಂಡ ಮತ್ತು ತನ್ನ ಸ್ವಂತ ಸಂಸಾರದ ಬಗ್ಗೆ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಆಕೆ ಬದುಕುತ್ತಿರುವುದು ಕೇವಲ ಅರುಣಗಾಗಿ. ಹಾಗಾಗಿ ಹೇಳಿದ್ದಳು, ಅಯ್ಯೋ ಅಕ್ಕ, ಅದಲ್ಲ, ಅದಕ್ಕಂತ ನಾನು ಬಂದಿಲ್ಲ. ಅದು ನೆನ್ನೆ ಹೇಳಿದ್ನಲ್ಲ, ಅರುಣ ಮನೆಗೆ ಕರೆಯೋದಕ್ಕೆ ನೀವು ವಿಚಾರಿಸಿದ್ರಾ ಬತ್ತಾರಂತ ಸೆರಗಲ್ಲಿ ಕೈಯೊಜ್ಜುತ್ತಾ ಕೇಳಿದ್ದಳು. ತನ್ನ ಮನೆಗೆ ಬೀಗರಾಗಬೇಕಿದ್ದ ಕೋಟ್ಯಾಧೀಶ್ವರರು ಇವರ ಬೀಗರಾದರಲ್ಲ ಎನ್ನುವ ಬೇಸರವೇ ಹೆಚ್ಚಿತ್ತು ವನಜಾಗೆ. ಅವಳಿಗೆ ಆ ಕೋಟ್ಯಾಧೀಶ್ವರರು ತಮ್ಮ ಮನೆಯವರಾಗಿದ್ದರೆ ತನ್ನ ಅಂತಸ್ತು ಹೆಚ್ಚುತ್ತಿತ್ತು ಎನ್ನುವ ಆಸೆ ಇತ್ತು. ಆದರೆ ತನ್ನ
ಹೊರಗಿತ್ತಿ ಆ ಕೋಟ್ಯಾಧೀಶ್ವರರ ಸೊಸೆಯಾದಳಲ್ಲ ಎಂಬ ಸಿಟ್ಟಿನಿಂದಲೇ ಕಣ್ಣು ಕಿರಿದು ಮಾಡಿ ಹೇಳಿದ್ದಳು. ಓ, ನೀ ಅದನ್ನು ವಿಚಾರ್ಸಕ್ಕೆ ಬಂದಿದ್ದೀಯಾ? ಹ್ಞೂ ಕಣೆ, ನಿಮ್ಮ ಭಾವ ನೆನ್ನೆ ಫೋನ್ ಮಾಡಿದ್ರು. ನನ್ನ ಎದುರೇ ಮಾತಾಡಿದ್ರು ಅಂತೀನಿ. ಅದೇ ಹುಡುಗನಪ್ಪ. ಈಗ ಸದ್ಯಕ್ಕೆ ನಿನ್ನ ಬೀಗ ಅನ್ಕೋಬೋದಪ್ಪ. ಅವರೇ ಮಾತಾಡಿದ್ರು. ಎಷ್ಟು ಕೊಬ್ಬು ಅಂತೀಯ ಆ ಮನುಷ್ಯನಿಗೆ. ಇಲ್ಲ, ನಾವು ಬರೋಕ್ಕಿಲ್ಲ, ಈ ಜನ್ಮದಾಗೆ ಆ ಕಡೆ ತಲೆ ಹಾಕೋಕ್ಕಿಲ್ಲ ಅಂದರು. ಅವ್ರ ಮಾತು ಕೇಳಿ ನಿಮ್ಮ ಭಾವ ಅಂತಿದ್ರು, ನಮ್ಮ ಶ್ರೇಷ್ಠ ಓಡೋಗಿ ಒಳ್ಳೆ ಕೆಲಸ ಮಾಡೋಳೆ ಅಂತ. ಅಂಥ ಜಂಬ ಇರೋರ ಮನೆಗೆ ಸೊಸೆ ಆಗೋಕ್ಕಾಯ್ತದ? ಏನು ಅರುಣನ ಹಣೆಬರ. ಬಿಡು, ಅವರು ಬರೋಕ್ಕಿಲ್ಲ. ನೀನು ಏನಾದರೂ ಕೂಲಿ ಪಾಲಿ ಮಾಡೋದಿದ್ರೆ ಮಾಡ್ಕೊ ಹೋಗು. ಸತ್ಯದ ಮೇಲೆ ಹೊಡೆದಂತೆಯೇ ಸುಳ್ಳು ಹೇಳಿ ಹೋಗಿದ್ದರು ವನಜ. ಅಂಬಿ ಕಣ್ಣಾಲಿಗಳು ಅರುಣ ನೆನೆದು ತುಂಬಿ ಹೋಗಿದ್ದವು. ಆದರೆ ನಿಜವಾಗಿಯೂ ರಾಮಚಂದ್ರರೇ ಖುದ್ದಾಗಿ ಕರೆ ಮಾಡಿ ಹೇಳಿದ್ದರು, ಭಾನುವಾರ ಮಗ ಮತ್ತು ಸೊಸೆಯನ್ನು ಕಳಿಸುತ್ತೇವೆ. ಶಾಸ್ತ್ರ ಅಂತ ಮಾಡೋದಿದೆಯಲ್ವಾ, ಮಾಡಿ ಕಳುಹಿಸಿ ಎಂದು. ಹೊಟ್ಟೆ ಕಿಚ್ಚಿನಿಂದ ವನಜ ತನಗೆ ಸಿಗಬೇಕಿದ್ದೆಲ್ಲ ಇವರಿಗೆ ಸಿಕ್ಕಿತ್ತಲ್ಲ ಎಂದು ಹೆತ್ತ ಹೊಟ್ಟೆಗೆ ನೋವೇ ನೀಡಿದ್ದಳು. ಬೀಗರ ಬಗ್ಗೆ ತಿಳಿಯದ ಅಂಬಿಕಾ ಕಣ್ಣೀರಿಡುತ್ತಾ ಹೋಗಿದ್ದರು. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.